ಎಲ್ರಿಗೂ ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಗ್ಸ್. ಎಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಸಹ ಚೆನ್ನಾಗಿದ್ದೇವೆ. ಇವತ್ತು ನಮ್ಮ ಆ್ಯನಿವರ್ಸರಿ, ಸೆಕೆಂಡ್ ಇಯರ್ ಆ್ಯನಿವರ್ಸರಿ. ಪ್ರದೀಪ್ ರಜಾ ಇರಲಿಲ್ಲ, ಅವ್ರು ಕೆಲ್ಸಕ್ಕೆ ಹೋದರು. ಸೊ ನಾವು ಜೆ ಪಿ ನಗರ ದೇವಸ್ಥಾನಕ್ಕೆ ಹೋಗಿದ್ವಿ. ಫಸ್ಟು ನಾವು ಅಣ್ಣಮ್ಮ ಟೆಂಪಲ್ ಹೋಗಿದ್ವಿ, ಯಾಕಂದರೆ ಜೇಶು ಆಫ್ಟರ್ ಡೆಲಿವರಿ ಕರ್ಕೊಂಡು ಬರ್ತೀನಿ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪೂಜೆ ಏನು ಮಾಡಿಸ್ಲಿಲ್ಲ, ಹೂವೆಲ್ಲ ತೊಗೊಂಡೋಗಿ ಕೊಟ್ಬಿಟ್ಟು ಬಂದ್ವಿ. ಸೊ ಅಲ್ಲಿದ್ದು ವೀಡಿಯೋ ಹಾಕ್ತೀನಿ, ನೋಡ್ಕೊಬನ್ನಿ ಗೈಸ್. ಫೈನಲಿ ನಾವು ಅಣ್ಣಮ್ಮ ಟೆಂಪಲಿಗೆ ರೀಚ್ ಆದ್ವಿ. ಸೊ ನಾನು ಡೆಲಿವರಿಗಿಂತ ಮುಂಚೆ ಅಂದ್ಕೊಂಡಿದ್ದೆ ಪಾಪು ಆದಮೇಲೆ ಬರ್ತೀವಿ ಅಂತ. ಸೊ ಫೈನಲಿ ಕರ್ಕೊಂಡು ಹೋಗಿದ್ವಿ. ಯಾಕಂದರೆ ಏನು ರಶ್ ಏನು ಇರಲಿಲ್ಲ, ಯಾಕಂದರೆ ಬೆಳಗ್ಗೆ ತುಂಬ ರಶ್ ಇತ್ತಂತೆ. ಅಲ್ಲಿ ಹೇಳ್ತಾಯಿದ್ರು ತುಂಬ ರಶ್ ಇತ್ತು ಬೆಳಗ್ಗೆ ಅಂತ. ಸೊ ಈವ್ನಿಂಗ್ ಏನು ರಶ್ ಇರಲಿಲ್ಲ. ನಾವು ಹೋಗಿದ್ದು ಬಂದು 5:30 ಸಮಥಿಂಗ್ ಏನೋ ಆಗಿತ್ತು. ಸೊ ಆಮೇಲೆ ಅವಳು ಜಶುನ ಎತ್ಕೊಂಡು ಮುಂದೆ ನಡ್ಕೊಂಡು ಹೋಗ್ತಾಯಿದ್ರು. ಸೊ ಇಲ್ಲಿ ಉಪ್ಪು ಮತ್ತು ಅದೇನೋ ಮೊಸರೆಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ರು. ಸೊ ಆಮೇಲೆ ನಗ್ತಾಯಿದ್ರು ನಾನು ವೀಡಿಯೋ ಮಾಡ್ತಿರೋದನ್ನ ನೋಡ್ಬಿಟ್ಟು. ಸೊ ಏನಕ್ಕೆ ಅಂತಂದರೆ ಅಲ್ಲಿಗೆ ಹೋಗೋ ಬರೋರೆಲ್ಲ ನಮ್ಮ ಬ್ಲಾಗ್ಸ್ ನೋಡ್ಕೊಂಡು ಹೋಗ್ತಾಯಿದ್ರು. ಸೊ ಅದಕ್ಕೆ ನಗ್ತಾಯಿದ್ರು. ನನಗೂ ನಗು ಬಂದ್ಬಿಡ್ತು ಮಾಡ್ತಾ. ಸೊ ಆಮೇಲೆ ಜಶು ಸುಮ್ಮನೆ ಒಂದು ಕಡೆ ನೋಡ್ತಾಯಿದ್ಲು, ಗಂಟೆ ಬಾರಿಸ್ತಾಯಿರಲಿ ಅದನ್ನು ನೋಡ್ಕೊಂಡು ಕೂತಿದ್ಲು. ಅದಕ್ಕೆ ಸರಿ ಅಂದ್ಬಿಟ್ಟು ನಾವಿಬ್ಬರು ವೀಡಿಯೋ ಮಾಡ್ಕೊಂಡು ಹೊರಡೋಣ ಅಂದ್ಬಿಟ್ಟು ಒಂದು 5 ನಿಮಿಷ ಅಂತ ಕೂತ್ಕೊಂಡ್ವಿ. ಸೊ ಕೂತ್ಕೊಂಡು ಹೊರಡೋಣ ಅಂತ ಹೇಳ್ತಾ ಇದ್ದೆ. ಆಯಿತು ಅಂತ ಹೇಳಿದ್ರು. ಅಲ್ಲಿ ಗಂಟೆ ಸೌಂಡಿಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಆಫ್ ಮಾಡಿಬಿಟ್ಟು ಸೊ ನಾನು ಓನಾಗಿ ವಾಯ್ಸ್ ಓವರ್ ಕೊಡೋಣ ಅಂತಂದ್ಬಿಟ್ಟು ಫೈನಲಿ ಈಚೆ ಬಂದಾಗ ಇದು ವೀಡಿಯೋ. ಸೊ ವೀಡಿಯೋ ಮಾಡಿಕೊಂಡು ಹೊರಡ್ವಿ ಗೈಸ್. ಬಂದು ಆಮೇಲೆ ನಾವು ಮನೆಗೆ ಬಂದುಬಿಟ್ವಿ. ಅವತ್ತೆಲ್ಲೂ ಹೋಗಲೇ ಇಲ್ಲ. ಆಮೇಲೆ ನಾವು ನೆಕ್ಸ್ಟು ನಮ್ಮ ಆ್ಯನಿವರ್ಸರಿ ಇತ್ತು. ಸೊ ನಾವು ಹೋಗಿದ್ದು ಜೆ ಪಿ ನಗರ ಟೆಂಪಲ್. ಸೊ ಗೈಸ್ ನಾವು ಬಂದಿದ್ದು ನೆಕ್ಸ್ಟ್ ಜೆ ಪಿ ನಗರ ಟೆಂಪಲ್ಗೆ. ಸೊ ನಮ್ಮ ಆ್ಯನಿವರ್ಸರಿ ದಿನ. ಸೊ ಸಂಡೇ ಆಗಿತ್ತು ಅವತ್ತು. ಸೊ ಅವತ್ತೇನಂತ ಅಂದರೆ ತುಂಬ ಕ್ರೌಡ್ ಇತ್ತು ಜೆ ಪಿ ನಗರ ಟೆಂಪಲ್ಲು. ಸೊ ನಾವು ಅರ್ಚನೆ ಮಾಡಿಸ್ಕೊಂಡ್ವಿ. ಅವರು ನಮಗೆ ಪುಳಿಯೋಗರೆನೂ ಕೊಟ್ಟರು. ಸೊ ಅದನ್ನೇ ಹೇಳ್ತಾಯಿದ್ದೆ, ಪುಳಿಯೋಗರೆ ಕೊಟ್ಟಿದ್ದಾರೆ ಅಂತ ಲಾಕ್ಸ್ ಮಾಡ್ತೀನಿ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ನಗ್ತಾಯಿದ್ರು. ಸೊ ಆಮೇಲೆ ಎತ್ಕೊಂಡು ಅವಳನ್ನ ತುಂಬ ಅಳ್ತಾಯಿದ್ಲು. ಅವಳು ಕಿರಿಕಿರಿ ಮಾಡ್ತಾಯಿದ್ಲು. ಆಮೇಲೆ ಫುಲ್ಲು ಗರ್ಭಗುಡಿ ಹತ್ರಕ್ಕೆ ಬಿಟ್ಟರು. ಏಕೆಂದರೆ ನಾವು ಟಿಕೆಟ್ನ ತೊಗೊಂಡಿದ್ವಿ. ಅರ್ಚನೆ ಟಿಕೆಟ್ ಅಂದರೆ 101 ರೂಪೀಸ್ ಏನೋ ಕೊಡಬೇಕು. ಸೊ ಅದನ್ನು ಕೊಟ್ಟು ನಾವು ಟಿಕೆಟ್ನ ತೊಗೊಂಡ್ವಿ. ಡೈರೆಕ್ಟ್ ದೇವ್ರ ಹತ್ರನೇ ಬಿಟ್ಟರು. ಇನ್ನೂ ಒಂದು ಖುಷಿ ವಿಷಯ ಏನು ಗೊತ್ತಾಗ ನಿಜವಾಗ್ಲೂ ಫೈನಲಿ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಆ ಥರ ಇವತ್ತಿನ ದಿನ ನನ್ನ ಕನಸು ಅಂತಲೂ ಅಂದ್ಕೊಳ್ಬೋದು. ಅದು ನನಸಾಗುತ್ತೆ ಅಂತ. ದೇವ್ರ ಪಾದದ ಹತ್ರನ ನನ್ನ ಮಗಳನ್ನ ಮುಟ್ಟಿಸಿ, ದೇವ್ರ ಪಾದ ಮುಟ್ಟಿಸಿ ಮತ್ತು ಅವ್ರದ್ದು ದೇವ್ರದ್ದು ಕೈ ಇರುತ್ತಲ್ಲ ಅಲ್ಲೆಲ್ಲ ಮುಟ್ಟಿಸಿ ಆಮೇಲೆ ದೇವ್ರ ಮೇಲಿರೋ ಹೂವನ್ನ ತೆಗ್ದೊಳಗೆ ಕತ್ತಿಗೆ ಹಾಕಿ ಕೊಟ್ಟರು. ನನಗೆ ನಿಜವಾಗ್ಲೂ ಗೈಸ್ ನಿಜಕ್ಕೂ ತುಂಬ ಖುಷಿ ಆಗ್ತಾಯಿತ್ತು. ಅದನ್ನು ಹೇಳ್ತಾಯಿದ್ದೆ. 1 ಇಯರ್ ಎಬೋ ಯಾವುದೇ ಮಕ್ಕಳಿದ್ರು ದಯವಿಟ್ಟು ನೀವು ಜೆ ಪಿ ನಗರ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಕೇಳಿ ಈ ಥರ ಮುಟ್ಟಿಸ್ಕೊಡಿ ದೇವ್ರ ಹತ್ರ, ದೇವ್ರ ಪಾದನ ಮುಟ್ಟಿಸ್ಕೊಡಿ ಅಂತ ಕೇಳಿ ದೇವ್ರ ಪಾದದ ಹತ್ರನೇ ಮುಟ್ಟಿಸ್ಕೊಡ್ತಾರೆ. ನಾನು ನಿಜವಾಗ್ಲೂ ನನ್ನ ಮಗಳು ಅದೃಷ್ಟ ಮಾಡಿದ್ಲು ಅಂತ ಅನ್ನಿಸ್ತು. ಸೊ ಫೈನಲ್ಗೆ ಖುಷಿ ಆಯಿತು. ಮತ್ತು ನಮಗೆ ಪುಳಿಯೋಗರೆ ಕೊಟ್ಟರು ತಿನ್ನಲಿಕ್ಕೆ ಅಲ್ಲೇ. ಮತ್ತು ಮನೆಗೆ ಒಂದು ಬಾಕ್ಸು ನಾವು ಅರ್ಚನೆ ಟಿಕೆಟ್ ತೊಗೊಂಡು ಫ್ರೀ ಕೊಟ್ಟರು ಒಂದು ಬಾಕ್ಸು. ಸೊ ಅಲ್ಲೆಲ್ಲ ಕೂತ್ಕೊಂಡು ಅಲ್ಲೇ ತಿಂತಾಯಿದ್ರು. ನಾವು ಅಲ್ಲೇ ದೇವಸ್ಥಾನದೊಳಗಡೆ ತಿಂತಾಯಿದ್ವಿ. ಸೊ ಗೈಸ್ ನಿಜಕ್ಕೂ ಖುಷಿ ಆಯಿತು ನನಗೆ. ನಾನು ಅಂದ್ಕೊಂಡೇ ಇರಲಿಲ್ಲ ಗೈಸ್. ಗೈಸ್ ವಿಡಿಯೋದಲ್ಲಿ ಏನಪ್ಪ ಹೇಳ್ದಾಗೆ ನನ್ನ ಮಗಳನ್ನ ದೇವ್ರ ಪಾದದ ಹತ್ರ ಮುಟ್ಟಿಸಿ ಕೊಟ್ಟರು. ನನಗೆ ತುಂಬ ಖುಷಿ ಆಯಿತು. ಮತ್ತು ಹೂನ ಅವಳ ಕತ್ತಿಗೆ ಹಾಕಿ ಕೊಟ್ಟರು. ಸೊ ತೊಗೊಳ್ಳಿ ಏನಿಲ್ಲ ಅಂತೇಳ್ಬಿಟ್ಟು. ಸೊ ನನಗೆ ತುಂಬ ಖುಷಿ ಆಯಿತು. ಒಂದು ಕಡೆ ಅಳೂ ಬಂತು. ಆಗ ಹೂನ ಕತ್ತಿಗೆ ಹಾಕಿದ್ರಲ್ಲ ಅಂತ ಹೇಳಿದ್ನಲ್ಲ. ಸೊ ಅವಾಗ ನಮ್ಮಪ್ಪನ ನೆನ್ಕೊಂಡು ನನ್ನ ಕಣ್ಣಲ್ಲಿ ನೀರು ಬಂತು. ಸೊ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಬಂದ್ವಿ. ಆಮೇಲೆ ಮುಗಿಸ್ಕೊಂಡು ಈಚೆ ಬಂದ್ವಿ. ಅದಾದಮೇಲೆ ಪ್ರಸಾದ ಕೊಟ್ಟು ಕಳಿಸೋದ್ರು. ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಲವ್ ಯು ಆಲ್. ಬಾಯ್.